ನಿಮ್ಮ ಕಷ್ಟ ಕಾಲ ಅಂತ್ಯವಾಗಲು ಈ ನೀರನ್ನು ಒಂದು ಸಲ ಮನೆಗೆ ಪ್ರೋಕ್ಷಣೆ ಮಾಡಿ. ಈ ಶಕ್ತಿಶಾಲಿ ನೀರಿನ ಬಗ್ಗೆ ಪುರಾಣಗಳಲ್ಲಿಯೇ ಉಲ್ಲೇಖವಿದೆ. ಯಾರ ಮನೆಯಲ್ಲಿ ನಿತ್ಯ ಕಲಹ, ಮಾಟ ಮಂತ್ರ, ಆರೋಗ್ಯ ಸಮಸ್ಯೆ, ಹಣದ ಸಮಸ್ಯೆ ಹೆಚ್ಚಾಗಿರುತ್ತದೆ, ಶತ್ರುಗಳ ಉಪಟಳ ವಿಪರೀತವಾಗಿ ಜೀವನದಲ್ಲಿ ನೆಮ್ಮದಿ ಇರುವುದಿಲ್ಲ, ಸಾಲಗಳನ್ನು ಮೈತುಂಬ ಮಾಡಿಕೊಂಡಿದ್ದರೆ ಈ ವಸ್ತು ಮನೆಯಲ್ಲಿ ಇಡಬೇಕು. ಜೊತೆಗೆ ಈ ನೀರನ್ನು ಮನೆಗೆ ಪ್ರೋಕ್ಷಣೆ ಮಾಡಬೇಕು. ಸಾಕ್ಷಾತ್ ವಿಷ್ಣು ಹಾಗೂ ಲಕ್ಷ್ಮೀದೇವಿಯ ಸ್ವರೂಪವಾಗಿ ಶಂಖವನ್ನು ಭಾವಿಸಲಾಗುತ್ತದೆ. ಶಂಖವು ಅತ್ಯಂತ ಪವಿತ್ರ ವಸ್ತುವಾಗಿದೆ. ಮನೆಯಲ್ಲಿ ಕನಿಷ್ಠ 2 ಶಂಖಗಳಿರಬೇಕು. 2 ಶಂಖಗಳನ್ನು ಬೇರೆ ಬೇರೆಯಾಗಿ ಇಡಬೇಕು. ಉಳಿದ ದೇವರುಗಳಿಗೆ ಪೂಜೆ ಮಾಡುವಂತೆ ಶಂಖಕ್ಕೂ ಮನೆಯಲ್ಲಿ ವಿಶೇಷ ಪೂಜೆಯನ್ನು ಮಾಡಬೇಕು. ಶಂಖವನ್ನು ಬೆಳಿಗ್ಗೆ ಹಾಗೂ ಸಂಜೆ 2 ಸಮಯದಲ್ಲಿ ಊದುವುದರಿಂದ ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಗಳು ಹೊರಹೋಗುತ್ತದೆ. ಸುತ್ತುವಿಕೆಯ ದಿಕ್ಕನ್ನು ಆಧರಿಸಿ ನಮ್ಮ ಪ್ರಕೃತಿಯಲ್ಲಿ 2 ರೀತಿಯ ಶಂಖಗಳಿವೆ. ಒಂದು ದಕ್ಷಿಣಾವರ್ತಿ ಶಂಖ, ಮತ್ತೊಂದು ವಾಮಾವರ್ತಿ ಶಂಖ. ದಕ್ಷಿಣಾವರ್ತಿ ಶಂಖವು ಸಾಕ್ಷಾತ್ ವಿಷ್ಣು ದೇವರನ್ನು ಸಂಕೇತಿಸುತ್ತದೆ. ಯಾರು ನಿತ್ಯ ಶಂಖ ಊದುತ್ತಾರೋ ಅವರಿಗೆ ಹೃದಯದ ರೋಗಗಳು ಹತ್ತಿರ ಸುಳಿಯುವುದಿಲ್ಲ. ಆರೋಗ್ಯದ ದೃಷ್ಟಿಯಿಂದಲೂ ಒಳಿತನ್ನು ಮಾಡುತ್ತದೆ. ಶಂಖನಾದ ಮಾಡುವುದರಿಂದ ದುಷ್ಟ ಶಕ್ತಿಗಳು ದೂರವಾಗುತ್ತದೆ. ಮನೆಯಲ್ಲಿ ಪಾಸಿಟಿವ್ ಶಕ್ತಿಯನ್ನು ವೃದ್ಧಿಸುತ್ತದೆ. ಆಗಿನ ಕಾಲದಲ್ಲಿ ಯುದ್ಧಗಳಲ್ಲಿ ಶಂಖನಾದವನ್ನು ಮಾಡಲಾಗುತ್ತಿತ್ತು. ಮನೆಯಲ್ಲಿ ಅಷ್ಟ ದಿಕ್ಕುಗಳಿಗೂ ಕೇಳಿಸುವಂತೆ ಶಂಖದ ಶಬ್ದವನ್ನು ಮಾಡಬೇಕು. ದುಷ್ಟ ಶಕ್ತಿಗಳ ಎದೆಯುಡಿಯುವ ಶಕ್ತಿ ಶಂಖನಾದಕ್ಕೆ ಇದೆ ಎಂದು ಉಲ್ಲೇಖವಿದೆ. ಮನೆಯಲ್ಲಿ ಶಂಖ ಇಟ್ಟರೆ ಸಮೃದ್ಧಿ, ಸಂತೋಷ ಶಾಶ್ವತವಾಗಿ ನೆಲೆಸುತ್ತದೆ. ಸಮುದ್ರದ ಯಾವುದಾದರೂ ಒಂದು ವಸ್ತುವನ್ನು ಮನೆಯಲ್ಲಿ ಇಡುವುದರಿಂದ ಪಾಸಿಟಿವ್ ಶಕ್ತಿ ವೃದ್ಧಿಯಾಗುತ್ತದೆ. ನಮ್ಮ ಹಿಂದೂ ಪುರಾಣಗಳಲ್ಲಿ 18 ವಾದ್ಯಗಳಲ್ಲಿ ಶಂಖವಾದ್ಯವು ಒಂದು. ಆದ್ದರಿಂದ ಇದನ್ನು ಊದುವುದಲ್ಲದೆ ಮನೆ ಹಾಗೂ ದೇವಸ್ಥಾನಗಳಲ್ಲಿ ದೇವರ ಅಭಿಷೇಕಕ್ಕೆ ಇದರ ಮೂಲಕವೇ ನೀರನ್ನು ಸುರಿಯಲಾಗುತ್ತದೆ. ಬ್ರಹ್ಮವೈವರ್ತ ಪುರಾಣದ ಪ್ರಕಾರ ಶಂಖದಲ್ಲಿ ನೀರನ್ನು ತುಂಬಿಸಿ ಅದಕ್ಕೆ ಶ್ರೀಗಂಧವನ್ನು ಸೇರಿಸಿ ಮನೆಯಲ್ಲಿ ಸಿಂಪಡಿಸುವುದರಿಂದ ನಮ್ಮ ಸುತ್ತಮುತ್ತಲಿನ ವಾತಾವರಣ ಶುದ್ಧಿಯಾಗುತ್ತದೆ. ವಾರದಲ್ಲಿ 2 ರಿಂದ 3 ಬಾರಿಯಾದರೂ ಶಂಖದ ನೀರನ್ನು ಮನೆಗೆ ಪ್ರೋಕ್ಷಣೆ ಮಾಡಬೇಕು. ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣದ ದಿನಗಳಲ್ಲಿ ಕೂಡ ಶಂಖದ ನೀರನ್ನು ಸಿಂಪಡಿಸಬಹುದು. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಯಾವಾಗಲೂ ಶಂಖದ ನೀರನ್ನು ಇಡಬೇಕು. ಇದರಿಂದ ದೇವರ ಸ್ಥಾನವು ಪವಿತ್ರವಾಗಿರುತ್ತದೆ. ಶಂಖದ ನೀರನ್ನು ಮನೆಯಲ್ಲಿ ಪ್ರೋಕ್ಷಣೆ ಮಾಡುವುದರಿಂದ ಮನೆಯಲ್ಲಿನ ಋಣಾತ್ಮಕ ಶಕ್ತಿಯು ದೂರವಾಗಿ ಮನೆಯು ಧನಾತ್ಮಕ ಶಕ್ತಿಯ ನೆಲೆಯಾಗುತ್ತದೆ. ಭಗವಾನ್ ವಿಷ್ಣು ದೇವರು ಶಂಖವನ್ನು ಕೈನಲ್ಲಿ ಹಿಡಿದಿರುವುದರಿಂದ ಇದು ಶುಭ ಸೂಚಕವೆಂಬ ನಂಬಿಕೆ ಇದೆ. ನಿಮ್ಮ ಮನೆಗಳಲ್ಲಿ, ಉದ್ಯೋಗ ಮಾಡುವ ಕೆಲಸಗಳಲ್ಲಿ, ವ್ಯಾಪಾರ ಮಾಡುವ ಜಾಗಗಳಲ್ಲಿ ಶಂಖವನ್ನು ಇಡುವುದರಿಂದ ಎಲ್ಲ ಕಾರ್ಯದಲ್ಲೂ ಆರ್ಥಿಕತೆಯಲ್ಲೂ ಅಭಿವೃದ್ಧಿಯನ್ನು ನೀವು ಶೀಘ್ರವಾಗಿ ಕಾಣಬಹುದು. ಹೆಸರು, ಕೀರ್ತಿಯನ್ನು ಗಳಿಸಲು ಮನೆಯ ದಕ್ಷಿಣ ದಿಕ್ಕಿನ ಕಡೆ ಶಂಖವನ್ನು ಇಡಬೇಕು. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಾಗೂ ಯಶಸ್ಸಿಗೆ ಈಶಾನ್ಯ ದಿಕ್ಕಿನಲ್ಲಿ ಶಂಖವನ್ನು ಇಡಬೇಕು. ಮನೆಯಲ್ಲಿ ದೇವರ ಕೋಣೆ ಅಥವಾ ಮುಖ್ಯ ಜಗುಲಿಯನ್ನು ಬಿಟ್ಟು ಬೇರೆಲ್ಲಿಯೂ ಶಂಖವನ್ನು ಇಡಬಾರದು. ಯಾರ ಮನೆಯಲ್ಲಿ ಶಂಖವನ್ನು ಊದಲಾಗುತ್ತದೆಯೋ ಆ ಮನೆಯಲ್ಲಿ ಹಣದ ಕೊರತೆ ಇರುವುದಿಲ್ಲ ಎಂಬ ನಂಬಿಕೆ ಇದೆ. ಶಂಖವನ್ನು ಊದುವುದರಿಂದ ಉಸಿರಾಟದ ಸಮಸ್ಯೆಗಳು ನಿಲ್ಲುತ್ತದೆ. ಶ್ವಾಸಕೋಶಕ್ಕೆ ವ್ಯಾಯಾಮ ಸಿಕ್ಕಂತಾಗುತ್ತದೆ. ಶಂಖದ ನೀರನ್ನು ಎಷ್ಟೇ ದಿನಗಳವರೆಗೆ ಶೇಖರಿಸಿಟ್ಟರೂ ಅದು ಹಾಳಾಗುವುದಿಲ್ಲ ಮತ್ತು ಅಶುದ್ಧವಾಗುವುದಿಲ್ಲ, ಹೀಗೆಂದು ವಿಜ್ಞಾನವೇ ಹೇಳುತ್ತದೆ. ಅಷ್ಟೇ ಅಲ್ಲದೆ ಶಂಖದಲ್ಲಿ ಶೇಖರಣೆಗೊಂಡ ನೀರನ್ನು, ಅಂದರೆ ಶಂಖದಲ್ಲಿ ಇಟ್ಟ ನೀರನ್ನು ಮನೆಯಲ್ಲಿ ಸಿಂಪಡಿಸುವುದರಿಂದ ಬ್ಯಾಕ್ಟೀರಿಯಾ ಸೇರಿದಂತೆ ಸೂಕ್ಷ್ಮಾಣು ಜೀವಿಗಳು ನಾಶವಾಗುತ್ತವೆ. ಶಂಖದಲ್ಲಿನ ಗಂಧಕ, ಕ್ಯಾಲ್ಸಿಯಂ ಮತ್ತು ರಂಜಕದ ಅಂಶವು ನೀರಿನೊಂದಿಗೆ ಸೇರಿಕೊಳ್ಳುತ್ತದೆ. ಈ ನೀರನ್ನು ಸಿಂಪಡಿಸುವುದರಿಂದ, ಕುಡಿಯುವುದರಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಸೋಮವಾರದ ದಿನ ಶಂಖವನ್ನು ಬಳಸಿದರೆ ಶಿವನ ಕೃಪೆ ಸಿಗುತ್ತದೆ. ಏಕೆಂದರೆ ಸೋಮವಾರ ಶಂಖದಲ್ಲಿ ಹಾಲನ್ನು ತುಂಬಿಸಿ ಅದನ್ನು ಶಿವನಿಗೆ ಅರ್ಪಿಸುವ ಮೂಲಕ ಚಂದ್ರನು ಬಲಶಾಲಿಯಾಗುತ್ತಾನೆ. ಇದರಿಂದ ಮನಸ್ಸಿನ ಗೊಂದಲಗಳು ದೂರವಾಗುತ್ತದೆ. ಚಂದ್ರನು ಮನಸ್ಕಾರಕ. ಶಿವನನ್ನು ಚಂದ್ರಶೇಖರ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಮಂಗಳವಾರ ಶಂಖವನ್ನು ಬಳಸಿದರೆ ಆಂಜನೇಯನ ಅನುಗ್ರಹ ಸಿಗುತ್ತದೆ. ಮಂಗಳ ಗ್ರಹದ ದೋಷಗಳು ದೂರವಾಗುತ್ತದೆ. ಮನೆಯಲ್ಲಿ ಮಂಗಳವಾರದಂದು ಸುಂದರಕಾಂಡವನ್ನು ಪಠಿಸಿ ಶಂಖವನ್ನು ಊದಿದರೆ ಸಾಕ್ಷಾತ್ ಹನುಮಂತನ ಆಶೀರ್ವಾದ ಸಿಗುತ್ತದೆ. ಜಾತಕದಲ್ಲಿರುವ ಮಂಗಳ ಗ್ರಹ ದೋಷಗಳು ಬೇಗನೆ ದೂರವಾಗುತ್ತದೆ. ಬುಧವಾರ ಶಂಖವನ್ನು ಮನೆಯಲ್ಲಿ ಬಳಸಿದರೆ ಗಣೇಶನ ಕೃಪೆ ಜೊತೆಗೆ ವಿಷ್ಣು ದೇವರ ಅನುಗ್ರಹ ಸಿಗುತ್ತದೆ. ಬುಧ ಗ್ರಹದ ದೋಷಗಳು ದೂರವಾಗುತ್ತದೆ. ಶಂಖಕ್ಕೆ ನೀರನ್ನು ತುಂಬಿಸಿ ತುಳಸಿಯನ್ನು ಹಾಕಿ
ಹಾಕಿ ಆ ನೀರಿನಿಂದ ಸಾಲಿಗ್ರಾಮಕ್ಕೆ ಅಭಿಷೇಕವನ್ನು ಮಾಡಬೇಕು. ಬುಧವಾರ ಶಂಖವನ್ನು ಬಳಸುವುದರಿಂದ ಬುಧನ ಕೃಪೆ ದೊರೆಯುತ್ತದೆ. ಜೊತೆಗೆ ವೃತ್ತಿ ಜೀವನದಲ್ಲಿ ಯಶಸ್ಸು ಸಿಗುತ್ತದೆ. ಗಣಪತಿಯು ಕೂಡ ಮನೆಯಲ್ಲಿ ಶಂಖನಾದವನ್ನು ಕೇಳಿ ಸಂತೋಷ ಪಡುತ್ತಾನೆ. ಗುರುವಾರದ ದಿನ ಶಂಖವನ್ನು ಪೂಜೆಯಲ್ಲಿ ಬಳಸಿದರೆ ಭಗವಾನ್ ವಿಷ್ಣುವಿನ ಕೃಪೆ, ಗುರುವಿನ ಕೃಪೆ ಸಿಗುತ್ತದೆ. ಗುರುವಾರ ಶಂಖಕ್ಕೆ ಕೇಸರಿ ತಿಲಕವನ್ನು ಇಟ್ಟು ಪೂಜಿಸಿದರೆ ಕೆಲಸ ಕಾರ್ಯದಲ್ಲಿ ಯಶಸ್ಸು ಸಿಗುತ್ತದೆ. ಶಂಖದ ನೀರಿನಿಂದ ವಿಷ್ಣು ದೇವರಿಗೆ ಈ ದಿನ ಅಭಿಷೇಕ ಮಾಡಿದರೆ ಗುರು ಬೃಹಸ್ಪತಿ ಕೂಡ ನಿಮ್ಮ ಜೀವನದಲ್ಲಿ ಬಲವಾಗಿರುತ್ತಾನೆ. ಶುಕ್ರವಾರ ಶಂಖವನ್ನು ಬಳಸಿದರೆ ತಾಯಿ ಮಹಾಲಕ್ಷ್ಮಿಯು ಅನುಗ್ರಹಿಸುತ್ತಾಳೆ. ಲಕ್ಷ್ಮೀ ದೇವಿಯ ಹೆಸರನ್ನು ಹೇಳುತ್ತಾ ಈ ದಿನ ಶಂಖವನ್ನು ಊದಿದರೆ ಶುಕ್ರನ ಅನುಗ್ರಹ ಸಿಗುತ್ತದೆ. ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ. ಶಂಖವನ್ನು ಶುಕ್ರವಾರ ಬಿಳಿ ಬಣ್ಣದ ಬಟ್ಟೆಯಲ್ಲಿ ಸುತ್ತಿಟ್ಟರೆ ಶುಕ್ರನ ಬಲ ಹೆಚ್ಚುತ್ತದೆ. ಶನಿವಾರ ಶಂಖವನ್ನು ಪೂಜೆಯಲ್ಲಿ ಬಳಸಿದರೆ ಶನಿದೇವರ ಅನುಗ್ರಹ ಸಿಗುತ್ತದೆ. ಶಂಖದಲ್ಲಿ ನೀರು ಮತ್ತು ತುಳಸಿಯನ್ನು ತುಂಬಿಸಿ ಶ್ರೀನಿವಾಸನಿಗೆ ಅಭಿಷೇಕ ಮಾಡಿದರೆ ಕಷ್ಟಗಳೆಲ್ಲ ಮಂಜಿನಂತೆ ಕರಗುತ್ತದೆ. ಭಾನುವಾರ ಶಂಖವನ್ನು ಬಳಸಿದರೆ ಸೂರ್ಯದೇವರ ಅನುಗ್ರಹ ಸಿಗುತ್ತದೆ. ಶಂಖದಲ್ಲಿ ನೀರನ್ನು ತುಂಬಿಸಿ ಸೂರ್ಯನಿಗೆ ಅರ್ಘ್ಯ ನೀಡಿದರೆ ಆರೋಗ್ಯ ವೃದ್ಧಿಯಾಗುತ್ತದೆ. ಸೂರ್ಯ ಬಲ ಹೆಚ್ಚುತ್ತದೆ. ರಾಮಾಯಣ ಮಹಾಭಾರತದಲ್ಲಿಯೂ ಶಂಖದ ಪಾತ್ರ ಬಹುಮುಖ್ಯವಾದದ್ದು. ಆಗಿನ ಕಾಲದಲ್ಲಿ ಪ್ರತಿಯೊಬ್ಬರ ಬಳಿಯೂ ಒಂದೊಂದು ಶಂಖವಿದ್ದು ಅದಕ್ಕೆ ಪ್ರತ್ಯೇಕ ಹೆಸರಿರುತ್ತಿತ್ತು. ಶಂಖವನ್ನು ನೀರು, ಜೇನುತುಪ್ಪ, ನಿಂಬೆ ರಸದಲ್ಲಿ ತೇಯ್ದು ತಿಂದರೆ ಆಮ್ಲಪಿತ್ತ, ತಲೆ ತಿರುಗುವಿಕೆ, ಮೊಡವೆ, ಕುರು ಮುಂತಾದ ದೋಷಗಳ ನಿವಾರಣೆಯಾಗುತ್ತದೆ ಎಂದು ಆಯುರ್ವೇದ ಶಾಸ್ತ್ರ ಹೇಳುತ್ತದೆ. ವೇಗವಾಗಿ ಮಾತನಾಡಲು ಬಾರದ ಮಕ್ಕಳಿಗೆ ಶಂಖದಲ್ಲಿ ಇಟ್ಟ ನೀರನ್ನು ಕುಡಿಸಿದರೆ ತುಂಬಾ ಒಳ್ಳೆಯದು. ಉತ್ತರ ಪ್ರದೇಶದ ಕೆಲವು ಕಡೆ ಮಾತು ಸರಿಯಾಗಿ ಬಾರದ ಮಕ್ಕಳಿಗೆ ಚಿಕ್ಕ ಶಂಖದ ಮಾಲೆಯನ್ನು ತೊಡಿಸುತ್ತಾರೆ. ತಮಿಳುನಾಡಿನ ಕೆಲವು ವಿಶೇಷ ದೇವಸ್ಥಾನಗಳಲ್ಲಿ 1008 ಶಂಖಗಳಿದ್ದು ಹಬ್ಬ ಹರಿದಿನಗಳಲ್ಲಿ ಆ ಎಲ್ಲ ಶಂಖಗಳನ್ನು ಪವಿತ್ರ ಗಂಗೆಯಲ್ಲಿ ಇಟ್ಟು ಮಹಾಶಂಖಾಭಿಷೇಕವನ್ನು ಮಾಡುತ್ತಾರೆ. ಶಂಖದ ಈ ಮಾಹಿತಿಯನ್ನು ಜಾಲತಾಣಗಳ ಮೂಲಕ ಸಂಗ್ರಹಿಸಲಾಗಿದ್ದು, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಬೆಂಬಲಿಸಿ. ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿ. ನಮ್ಮ ಚಂದನ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.